ಇಬ್ಬಾಗ ಆಗುತ್ತಾ ಅಣ್ಣಾ ಡಿಎಂಕೆ ಪಕ್ಷ ಎಐಎಡಿಎಂಕೆ ಪಕ್ಷದಲ್ಲಿ ದೊಡ್ಡ ಮಟ್ಟದ ಕಿತ್ತಾಟ ನಡೀತಾ ಇದೆ. ಇಬ್ಬಾಗ ಆಗುತ್ತಾ ಅಣ್ಣಾ ಡಿಎಂಕೆ ಪಕ್ಷ ಅಂತ, ಯಾಕಂದ್ರೆ ಎಐಎಡಿಎಂಕೆ ಪಕ್ಷದಲ್ಲಿ ದೊಡ್ಡ ಮಟ್ಟದ ಕಿತ್ತಾಟ. ವಿಜಯ್ ಬೆಂಬಲಿಸುವ ವಿಚಾರದಲ್ಲಿ ಫೈಟ್, ವಿಭಜನೆ ಭೀತಿಯಲ್ಲಿ ಸಿಲುಕಿದ ಎಐಎಡಿಎಂಕೆ. ಎಡಪ್ಪಾಡಿ ಪಳನಿಸ್ವಾಮಿ ವರ್ಸಸ್ ಸಿವಿ ಷಣ್ಮುಗಂ. ವಿಜಯ್ ಜೊತೆ ಹೋಗೋಣ ಎಂದ ಸಿವಿ ಷಣ್ಮುಗಂ. ಸುತಾರಾಮ್ ಬೇಡವೇ ಬೇಡ ಎನ್ನುತ್ತಿರುವಂತಹ ಪಳನಿಸ್ವಾಮಿ. ಇಂದು ಅಣ್ಣಾ ಡಿಎಂಕೆ ಪಕ್ಷದ ಶಾಸಕಾಂಗ ಸಭೆ. ಇಂದಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾರಿ ಹೈ ಡ್ರಾಮಾ ನಡೆಯುವಂತ ಚಾನ್ಸಸ್ಗಳು ಹೆಚ್ಚಾಗಿದ್ದಾವೆ. ಇಬ್ಬಾಗ ಆಗುತ್ತಾ ಅಣ್ಣಾ ಡಿಎಂಕೆ ಪಕ್ಷ ಅಂತ ಪಳನಿಸ್ವಾಮಿ ನೋ ಅಂತಾರೆ, ಇಲ್ಲಿ ಷಣ್ಮುಗಂ ಇಲ್ಲ ಹೋಗೋಣ ಮೈತ್ರಿ ಒಪ್ಕೊಳ್ಳೋಣ ಅಂತ ಹೇಳ್ತಾರೆ. ವಿಭಜನೆ ಭೀತಿಯಲ್ಲಿ ಎಐಎಡಿಎಂಕೆ ಸಿಲುಕಿರುವಂಥದ್ದು. ಅಂದ್ರೆ ಪಕ್ಷದ ಅಸ್ತಿತ್ವವನ್ನ ಏನು ಹಿಡಿಸ್ಕೊಂಡು ಬಂದಿರ್ತಾರಲ್ಲ, ಈಗ ಸ್ಟಾಲಿನ್ ಪಕ್ಷ ತಮಿಳುನಾಡಲ್ಲಿ ಡಿಎಂಕೆ ಪಕ್ಷ ಇದೆ. ಡಿಎಂಕೆ ಪಕ್ಷ ಈಗ ಏನು ತೀರ್ಮಾನವನ್ನು ತೆಗೆದುಕೊಂಡಿದೆ, ಮುಂದೆ ಈಗ ಸೋಲು, ರಾಜಕೀಯವಾಗಿ ಸೋಲು ಗೆಲುವು ಇರೋದೆ, ಬಟ್ ಸೋತಿದ್ದೀವಿ ಅಂತ ಅಲ್ಲಿ ಸಿದ್ಧಾಂತವನ್ನು ಮರೆತಿರಬಾರ್ದು. ಸೈದ್ಧಾಂತಿಕವಾಗಿ ನಾವು ಸೋತಿರೋದಿಲ್ಲ, ರಾಜಕೀಯವಾಗಿ ಮುಂದಿನ ಬಾರಿ ಹೇಗೆ ಅಧಿಕಾರಕ್ಕೆ ಬರಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತ. ಈಗ ಎಐಎಡಿಎಂಕೆ ವಿಚಾರಕ್ಕೆ ನಾವು ಮಾತನಾಡೋದಾದರೆ ಪಳನಿಸ್ವಾಮಿಯ ನಿಲುವೇನು, ಇಲ್ಲಿ ಈಗ ಗೆದ್ದಿದ್ದಾರೆ ಅಂತ. ಈಗ ಒಂದು ಕಡೆ ನಮ್ಮ ಕಡೆ ಒಂದು ಮಾತಿದೆ, ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗ್ತಾರೆ ಅನ್ನುವಂಥ ರೀತಿಯಲ್ಲಿ. ಆ ರೀತಿಯಾಗಿ ಬೇಡ. ಈಗ ನಮ್ಮದೇ ಆದಂಥ ಎಐಎಡಿಎಂಕೆ ಪಕ್ಷ ಇತ್ತು. ಎಐಎಡಿಎಂಕೆ ಪಕ್ಷ ಇದೆ ಅಂತ ಅಂದರೆ ಈಗ ಇಷ್ಟು ಸ್ಥಾನಗಳನ್ನು ಪಡೆದುಕೊಂಡು ಬಂದಿದ್ದೀವಿ, ಇದಕ್ಕೆ ಇನ್ನೂ ಕೆಲಸ ಮಾಡೋಣ, ಮುಂದಿನ ಬಾರಿ ಇದಕ್ಕೆ ಪ್ರತಿಫಲ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಐಎಡಿಎಂಕೆ ಇರುವಂಥದ್ದು. ಬಟ್ ಇಲ್ಲಿ ಷಣ್ಮುಗಂ ವಾದ, ಸಿವಿ ಷಣ್ಮುಗಂ ಏನು, ಮೈತ್ರಿ ಮಾಡ್ಕೊಳ್ಳೋಣ, ದಳಪತಿ ವಿಜಯ್ ಜೊತೆಗೆ ಮೈತ್ರಿಗೆ ಹೋಗೋಣ, ಟಿವಿಕೆ ಜೊತೆ ನಾವು ಮೈತ್ರಿ ಆಗೋಣ ಅನ್ನುವಂಥದ್ದು. ಬಟ್ ಇದಕ್ಕೆ ಅವ್ರದ್ದೇ ಆದಂಥ ಪಕ್ಷದಲ್ಲಿ ಪರ ವಿರೋಧಗಳು ನಡೀತಾ ಇದೆ. ಇವತ್ತಿನ ಒಂದು ಶಾಸಕಾಂಗ ಸಭೆಯಲ್ಲಿ ಏನಾಗುತ್ತೆ, ಇವತ್ತಿನ ಒಂದು ಸಭೆಯಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ಆಗುತ್ತೆ, ಭಾರಿ ಹೈ ಡ್ರಾಮಾ ಆಗುವಂಥ ಚಾನ್ಸಸ್ಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಇವತ್ತಿನ ನಿರ್ಧಾರದ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ. ಬಟ್ ಈಗಾಗಲೇ ವಿಜಯ್ ಒಂದು ಕಡೆ ಕಾಂಗ್ರೆಸ್ ಮತ್ತು ಟಿವಿಕೆ ಮೈತ್ರಿಗೆ ಸಿದ್ಧವಾಗಿದೆ, ಮಾತುಕತೆಯನ್ನು ನಡೆಸ್ತಾ ಇದೆ, ಇಷ್ಟೆಲ್ಲ ಆಗ್ತಾ ಇದೆ. ಈ ಒಂದು ಬೆಳವಣಿಗೆಯ ನಡುವೆ ಒಂದು ಕಡೆ ಎಐಎಡಿಎಂಕೆಯ ಇಬ್ಬಾಗದ ಭೀತಿ ಅವರ ಪಕ್ಷದಲ್ಲೇ, ಇದೇ ಒಂದು ಜಂಜಾಟದಲ್ಲಿ ಗುದ್ದಾಟದಲ್ಲಿ ಇಬ್ಬಾಗ ಆಯಿತು ಅಂತ ಅಂದರೆ ಷಣ್ಮುಗಂ ಜೊತೆ ಎಷ್ಟೆಲ್ಲ ಶಾಸಕರು ಹೋಗ್ತಾರೆ, ಎಲ್ಲರೂ ಕೂಡ ಟಿವಿಕೆ ಪಕ್ಷವನ್ನು ಸೇರುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ. ಯಾಕಂದರೆ ವಿಜಯ್ ಅವರ ಆಪರೇಷನ್ ಆಕರ್ಷಣೆ ನಡೀತಾ ಇದೆ. ಎಲ್ಲವೂ ಕೂಡ ಇದು ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲ ಪಕ್ಷದಲ್ಲೂ ಕೂಡ ನಡೆಯುವಂಥ ವಿಚಾರ. ಈಗ ಬೇರೆ ಪಕ್ಷದಿಂದ ಒಂದು ಸ್ಥಾನದಲ್ಲಿ ಗೆದ್ಕೊಂಡು ಬಂದಿರ್ತಾರೆ ಅಂತ ಅಂದಾಗ ಬೇರೆ ಅಲ್ಲಿ ಒಂದು ರೀತಿಯ ಆಪರೇಷನ್ ಆಗುವಂಥದ್ದು ಕೂಡ ಇಲ್ಲಿ ಹೆಚ್ಚಾಗಿ ನಡೀತಾ ಇರುವಂಥದ್ದು. ಹಾಗಾಗಿ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಇವರ ಪಕ್ಷದಲ್ಲಿ ನಡೆಯುವಂಥ ಸಭೆಯಲ್ಲಿ ಏನೆಲ್ಲ ಹೈ ಡ್ರಾಮಾ ಆಗುತ್ತೆ, ಕಾದು ನೋಡಬೇಕು.